ಹರಿಪೀಡಿಯಾ. ಆಕ್ಚುಲಿ ನಮ್ಮ ಮನೇಲಿ ಏನಾದರೂ ಒಂದು ಪ್ಲಗ್ ಕೆಟ್ಟೋಗಿತ್ತು ಮುರಿದೋಗಿತ್ತು ಅಂತಂದ್ರೆ ನಾವೇನ್ ಮಾಡ್ತೀವಿ ಅಂತಂದ್ರೆ ಅದನ್ನ ಕಟ್ ಮಾಡಿ ಬಿಸಾಕ್ಬಿಟ್ಟು ವೈರ್ನ ಮಾತ್ರ ತಗೊಂಡು ಮೇನ್ಸ್ಗೆ ಕೊಟ್ಟಿರ್ತೀವಿ. ಇದು ಯಾವಾಗಲಾದ್ರೆ ಒಂದು ಎಮರ್ಜೆನ್ಸಿ ಟೈಮಲ್ಲಿ ಮಾಡಿರ್ತೀವಿ. ಆದ್ರೆ ಇವಾಗ ಎಮರ್ಜೆನ್ಸಿ ಟೈಮಲ್ಲಿ ಏನು ಅಂತಂದ್ರೆ ಒಂದು ಬಲ್ಬ್ ನ ಕಂಡಕ್ಟ್ ಮಾಡಿರ್ತೀವಿ, ಬಲ್ಬ್ಗೆ ಆ ವೈರ್ನ ಚುಚ್ಚಿ ಮೇನ್ಸ್ಗೆ ಕೊಟ್ಟಿರ್ತೀವಿ, ಬಲ್ಬ್ ಅಲ್ಲಿ ಉಳಿಯುತ್ತೆ. ಇವಾಗ ಬಲ್ಬ್ ಉಳಿಯೋದ್ರಿಂದ ನಮಗೆ ಬೆಳಕು ಸಿಗುತ್ತೆ ಅಂತಾನೆ ಹೇಳ್ಬೋದು. ಆದ್ರೆ ಇವಾಗ ನಮ್ಮ ಮೊಬೈಲ್ ಫೋನ್ ಚಾರ್ಜರ್ ಈ ಅಡಾಪ್ಟರ್ ಕೆಟ್ಟೋಯ್ತು ಅಂತಂದ್ರೆ, ಇಲ್ಲ ಅಂದ್ರೆ ಅಡಾಪ್ಟರ್ ಇಲ್ಲದೆ ಇರೋ ಟೈಮಲ್ಲಿ ಆ ಕೇಬಲ್ ನ ಕಟ್ ಮಾಡಿ ಡೈರೆಕ್ಟ್ ಆಗಿ ಮೇನ್ಸ್ಗೆ ಕೊಟ್ಟು ಫೋನ್ ನ ಚಾರ್ಜ್ ಮಾಡಬಹುದಾ? ಆ ಕ್ಯೂರಿಯಾಸಿಟಿ ನನ್ನೊಳಗೂ ಇದೆ, ನಿಮ್ಮೊಳಗೆ ಇದೆ ಅಂತ ನಾನು ನಂಬ್ತೀನಿ. ಪ್ರಾಬಬ್ಲಿ ಎಲೆಕ್ಟ್ರಾನಿಕ್ ಸ್ಟೂಡೆಂಟ್ಸ್ ಯಾರಾದ್ರೂ ಇದನ್ನು ನೋಡ್ತಿದ್ರೆ ಅವ್ರಿಗೆ ಈ ವಿಡಿಯೋ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅಂತ ನಾನು ನಂಬ್ತೀನಿ. ಆ ತರ ಕೊಟ್ರೆ ಏನಾಗುತ್ತೆ ಅಂತ ಒಂದು ಸ್ಯಾಂಪಲ್ ನಾವು ನೋಡಿಬಿಡೋಣ ಬನ್ನಿ. ನೋಡಿದಿರಾ ಅಂತ ಅನ್ಸುತ್ತೆ. ಹೇಳ್ಬೇಕು ಅಂತಂದ್ರೆ ಡೈರೆಕ್ಟ್ ಆಗಿ ಮೊಬೈಲ್ ಫೋನ್ ಚಾರ್ಜರ್ ವೈರ್ ನ ತಗೊಂಡೋಗಿ ಮೇನ್ಸ್ಗೆ ಕೊಟ್ಟಿದ್ರೆ ಮೊಬೈಲ್ ಫೋನ್ ಬ್ಲಾಸ್ಟ್ ಆಗುತ್ತೆ ಹೊರತು ಚಾರ್ಜ್ ಆಗೋದಿಲ್ಲ. ಅದು ತುಂಬಾ ಫಾಸ್ಟ್ ಆಗಿ ಚಾರ್ಜ್ ಆಗುತ್ತೆ ಅಂತ ಅನ್ಕೊಂಡಿರ್ತೀವಿ, ಏನಕ್ಕಂದ್ರೆ ಚಾರ್ಜರ್ ಅಷ್ಟು ದಪ್ಪ ಇದೆ ಅಲ್ವಾ, ಆ ಚಾರ್ಜರ್ ಬ್ಲಾಕ್ ಮಾಡ್ತಿದೆ ಕರೆಂಟ್ ಅದ್ರ ಒಳಗೆ ಹೋಗೋದನ್ನ. ಇವಾಗ ಆ ಚಾರ್ಜರ್ ನ ತೆಗೆದ್ಬಿಟ್ಟು ಡೈರೆಕ್ಟ್ ಆಗಿ ಮೇನ್ಸ್ಗೆ ಕೊಟ್ಟಿದ್ರೆ ಇನ್ನೂ ಫಾಸ್ಟ್ ಆಗಿ ಚಾರ್ಜ್ ಆಗುತ್ತೆ ಅಂತ ಅನ್ಕೊಂಡಿರೋರಿಗೆ ಈ ಒಂದು ವಿಡಿಯೋ ಆನ್ಸರ್ ಮಾಡುತ್ತೆ ಅಂತಾನೆ ಹೇಳ್ಬೋದು. ಏನಕ್ಕೆ ಅಂತಂದ್ರೆ ನಾವು ಮೊಬೈಲ್ ಫೋನ್ ಅಲ್ಲಿ ಯೂಸ್ ಮಾಡೋದು ಡಿಸಿ ಕರೆಂಟ್, ಎಸಿ ಕರೆಂಟ್ ಅಲ್ಲ. ಆದ್ರೆ ನಮ್ಮ ಮೇನ್ಸ್ ಅಲ್ಲಿ ಬರೋದು ಎಸಿ ಕರೆಂಟ್, ಡಿಸಿ ಕರೆಂಟ್ ಅಲ್ಲ. ಸೊ ಅದರಿಂದ ಈ ತರ ಒಂದು ಫ್ಲಕ್ಚುಯೇಷನ್ ನಡೀತಿದೆ ಅಂತ ತಿಳ್ಕೊಳ್ಳಿ. ಆದ್ರೆ ಇವಾಗ ಈ ತರ ಫ್ಲಕ್ಚುಯೇಷನ್ಸ್ ಏನಕ್ಕೆ ನಡೆಯುತ್ತೆ, ಏನಕ್ಕೆ ನಾವು ಡಿಸಿ ಕರೆಂಟ್ ನಾವು ಕನ್ವರ್ಟ್ ಮಾಡಿ ಯೂಸ್ ಮಾಡ್ತಿದೀವಿ, ಹೆಂಗೆ ಎಸಿ ಕರೆಂಟ್ ಡಿಸಿ ಕರೆಂಟ್ ಆಗಿ ಕನ್ವರ್ಟ್ ಆಗುತ್ತೆ ಅಂತ ನಾವು ತಿಳ್ಕೋಬೇಕು. ಏನಕ್ಕೆ ನಾವು ತಿಳ್ಕೋಬೇಕು ಅಂತಂದ್ರೆ, ನಾರ್ಮಲಿ ನಮ್ಮ ಲೈಫ್ ಅಲ್ಲಿ ಎಲ್ಲಾ ಬೇಸಿಕ್ಸ್ ನಾವು ತಿಳ್ಕೊಂಡೇ ಇರಬೇಕು. ಬೇಸಿಕ್ಸ್ ನಾವು ತಿಳ್ಕೊಳ್ಳಿಲ್ಲ ಅಂತಂದ್ರೆ ಎಲ್ಲಾದ್ರೂ ನಮ್ಮನ್ನ ಕರ್ಕೊಂಡೋಗಿ ಒಂದು ಕಾರ್ಡ್ ಒಳಗೆ ಬಿಟ್ಬಿಟ್ರೆ, ಇವಾಗ 4 ಡಯೋಡ್ 4 ರೆಸಿಸ್ಟರ್ ಕೊಟ್ಟು ಬಿಡ್ತಾರೆ, ಇಲ್ಲ ಅಂತಂದ್ರೆ ಒಂದು ವೈರ್ ಡೈರೆಕ್ಟ್ ಆಗಿ ಎಸಿ ಕರೆಂಟ್ ನ ತಗೊಬಂದು ನಿಮ್ ಕೈಯಲ್ಲಿ ಕೊಟ್ಬಿಟ್ರೆ ಏನ್ ಮಾಡ್ತೀರಾ? ನಿಮ್ಗೆ ಲೈಟ್ ಅಲ್ಲಿ ಒಳಕ್ಕೆ ಮಾಡ್ತೀರಾ, ಇಲ್ಲ ಅಂತಂದ್ರೆ ಏನ್ ಮಾಡ್ತೀರಾ? ಎಲೆಕ್ಟ್ರಿಷಿಯನ್ ಲೇಮೇನ್ ಮೆಥಡ್ ನಾವು ಎಲ್ಲ ತಿಳ್ಕೊಂಡಿರ್ಬೇಕಾಗುತ್ತೆ. ಸೊ ಅದರಿಂದ ಈ ಅಡಾಪ್ಟರ್ ಹೆಂಗೆ ವರ್ಕ್ ಆಗುತ್ತೆ ಅಂತ ತಿಳ್ಕೊಂಡ್ರೆ ನಮ್ಮ ಫೋನ್ ಅನ್ನ ನಾವು ಕಾಪಾಡಬಹುದು ಅಂತ ತಿಳ್ಕೋಬಹುದು. ಸೊ ಅದರಿಂದ ನೀವು ಯಾರಾದ್ರೂ ಆಪಲ್ ಫೋನ್ಸ್ ನ ಇಟ್ಕೊಂಡಿದ್ರೆ ಅದನ್ನ ಡೈರೆಕ್ಟ್ ಆಗಿ ತಗೊಂಡೋಗಿ ಮೇನ್ಸ್ ನಲ್ಲಿ ಕೊಟ್ಬಿಡ್ಬೇಡಿ. 70,000 80,000 ನಮಗೆ ಹೋಗ್ಬಿಡುತ್ತೆ. ಸೊ ಅದರಿಂದ ನೀವು ಈ ವಿಡಿಯೋ ನೋಡಿ, ಈ ವಿಡಿಯೋದ್ರಲ್ಲಿ ಹೇಳೋ ಸ್ಟ್ಯಾಟಿಸ್ಟಿಕ್ಸ್ ಎಲ್ಲಾನು ತಿಳ್ಕೊಳ್ಳಿ. ನಾಳಿನ ದಿನ ಆ ಅಡಾಪ್ಟರ್ ಒಳಗೆ ಏನಿದೆ ಅಂತ ಯಾರಾದ್ರೂ ನಿಮ್ಮನ್ನ ಕ್ವಶನ್ ಮಾಡಿದ್ರೆ ಅದಕ್ಕೆ ನೀವು ಆನ್ಸರ್ ಮಾಡೋ ಒಂದು ಲೆವೆಲ್ ಅಲ್ಲಿ ಇರಿ. ಇವಾಗ ಆ ಅಡಾಪ್ಟರ್ ಒಳಗೆ ಏನಿದೆ ಅಂತ ನಾವು ನೋಡಿ ಬಿಡೋಣ. ಬಟ್ ಅದೆಲ್ಲದಕ್ಕಿಂತ ಮುಂಚೆ ನೀವಿನ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡಿ. ಯಾವಾಗಾದ್ರೆ ನಾನು ಪೋಸ್ಟ್ ಮಾಡೋ ಡೈಲಿ ಒಂದು ವಿಡಿಯೋ ನಿಮಗೆ ಬಂದು ಸೇರುತ್ತೆ. ಇವಾಗ ಈ ಚಾರ್ಜರ್ ಹೆಡ್ ಒಳಗೆ ಏನಿದೆ ಅಂತ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ಕರೆಂಟ್ ಅಂದ್ರೆ ಏನು ಅಂತ ನಾವು ತಿಳ್ಕೊಬೇಕಾಗತ್ತೆ. ಕರೆಂಟ್ ಹೆಂಗೆ ಬರುತ್ತೆ ಅಂತಂದ್ರೆ ಅದನ್ನ ಇಂಗ್ಲಿಷ್ ಅಲ್ಲೇ ಡಿಫೈನ್ ಮಾಡಬಹುದು, ಏನಕ್ಕಂದ್ರೆ ಅದನ್ನ ಕಂಡಿಡಿದವನು ಇಂಗ್ಲಿಷ್ ಮೆನ್ ಆಗೇ ಇದ್ದಾನೆ, ಏನು ಮಾಡೋದಕ್ಕಾಗಲ್ಲ. ದ ಫ್ಲೋ ಆಫ್ ಎಲೆಕ್ಟ್ರಾನ್ಸ್ ಇನ್ ಕಂಡಕ್ಟರ್ ಇಸ್ ನೋನ್ ಆಸ್ ಕರೆಂಟ್ ಅಂತ ಹೇಳ್ತಾರೆ. ಇವಾಗ ಎಲೆಕ್ಟ್ರಾನ್ ಫ್ಲೋ ಏನಾದರೂ ಒಂದು ವೈರ್ ಒಳಗೆ ಇತ್ತು ಅಂತಂದ್ರೆ ಅದನ್ನ ಕರೆಂಟ್ ಅಂತ ಡಿಫೈನ್ ಮಾಡ್ತಾರೆ. ಕರೆಂಟ್ ಅಲ್ಲಿ 2 ಟೈಪ್ಸ್ ಇದೆ, ಒಂದು ಎಸಿ ಇನ್ನೊಂದು ಡಿಸಿ. ಎಸಿ ಡೈರೆಕ್ಟ್ ಆಗಿ ನಮ್ಮ ಮೇನ್ಸ್ ಅಲ್ಲೇ ಸಿಗುತ್ತೆ. ಮೇನ್ಸ್ ಅಲ್ಲಿ ಸಿಗೋದನ್ನ ನಾವು ಏನ್ ಮಾಡ್ತೀವಿ, ಏರ್ ಕೂಲರ್ ಗೆ ಹಾಕ್ತಿವಿ, ವಾಷಿಂಗ್ ಮಿಷಿನ್ ಗೆ ಹಾಕ್ತಿವಿ, ಇಲ್ಲಾಂದ್ರೆ ಡೈರೆಕ್ಟ್ ಆಗಿ ಬಲ್ಬ್ ಏನಾದ್ರು ಇತ್ತು ಅಂದ್ರೆ ಬಲ್ಬ್ ಗೆ ಹಾಕ್ತಿವಿ. ಈ ತರ ಎಲ್ಲಾ ಐಟಮ್ಸ್ಗೂ ನಾವು ಕನೆಕ್ಟ್ ಮಾಡ್ತಿರ್ತೀವಿ. ಆದ್ರೆ ನಮ್ಮ ಮೊಬೈಲ್ ಫೋನ್ಸ್, ಲ್ಯಾಪ್ಟಾಪ್ಸ್, ಇಲ್ಲಾಂದ್ರೆ ನಮ್ಮ ಕಂಪ್ಯೂಟರ್ಸ್, ಇಲ್ಲ ಪರ್ಸನಲ್ ಐಟಮ್ಸ್ ಏನಾದ್ರು ಇತ್ತು ಅಂತಂದ್ರೆ ಈ ಹೆಡ್ಫೋನ್ಸ್, ಬ್ಲೂಟೂತ್ ಹೆಡ್ಫೋನ್ಸ್, ಇದು ಎಲ್ಲಕ್ಕೂ ನಾರ್ಮಲ್ ಆಗಿ ನಾವು ತಗೊಂಡೋಗಿ ಮೇನ್ಸ್ಗೆ ಚುಚ್ಚೋದಕ್ಕಾಗಲ್ಲ. ಅದೆಲ್ಲಾನು ಯೂಸ್ ಮಾಡೋದು ಡೈರೆಕ್ಟ್ ಕರೆಂಟ್. ಇವಾಗ ಆಲ್ಟರ್ನೇಟಿವ್ ಕರೆಂಟ್ಗೂ ಡೈರೆಕ್ಟ್ ಕರೆಂಟ್ಗೂ ಯಾವ್ಯಾವ ಅಪ್ಲೈನ್ಸಸ್ ಯೂಸ್ ಮಾಡಬಹುದು ಅಂತ ತಿಳ್ಕೊಂಡಿದೀವಿ. ಆದ್ರೆ ಇದು ಎರಡಕ್ಕೂ ಡಿಫ್ರೆನ್ಸ್ ನಾವು ತಿಳ್ಕೊಬೇಕಾಗುತ್ತೆ. ಇವಾಗ ಡಿಸಿ ಕರೆಂಟ್ ಏನು ಅಂತಂದ್ರೆ ಸ್ಟೇಬಿಲೈಸ್ಡ್ ಕರೆಂಟ್ ಅಂತ ಹೇಳ್ಬೋದು. ಅದು ಎಲೆಕ್ಟ್ರಾನ್ಸ್ ಒಂದ್ ಕಡೆಯಿಂದ ಇನ್ನೊಂದ್ ಕಡೆ ಹಂಗೆ ಡೈರೆಕ್ಟ್ ಆಗಿ ಫ್ಲೋ ಆಗಿ ಒಂದು ಕ್ಲೋಸ್ ಲೂಪ್ ಸರ್ಕ್ಯೂಟ್ ಫಾರ್ಮ್ ಮಾಡುತ್ತೆ. ಆದ್ರೆ ಆಲ್ಟರ್ನೇಟಿವ್ ಕರೆಂಟ್ ಹೆಂಗೆ ಅಂತಂದ್ರೆ ಪಾಸಿಟಿವ್ ನೆಗೆಟಿವ್ ಯಾವಾಗಲೂ ಮೂವ್ ಆಗ್ತಾನೆ ಇರುತ್ತೆ. ಸೊ ಅದರಿಂದ ಎಲೆಕ್ಟ್ರಾನ್ಸ್ ಆ ಕಡೆ ಈ ಕಡೆ ಮೂವ್ ಆಗ್ತಾನೆ ಇರುತ್ತೆ. ಸೊ ಇದರಿಂದ ಆಲ್ಟರ್ನೇಟಿವ್ ಕರೆಂಟ್ ಒಂದು ಸರ್ಕ್ಯೂಟ್ ಒಳಗೆ ಕ್ಲೋಸ್ ಲೂಪ್ ಅಲ್ಲಿ ಪಾಸಿಟಿವ್ ನೆಗೆಟಿವ್ ಕಡೆ ಫ್ಲೋ ಆಗ್ತಾನೆ ಇರುತ್ತೆ ಅಂತ ತಿಳ್ಕೊಳ್ಳಿ. ಇದೇ ಆಲ್ಟರ್ನೇಟಿಂಗ್ ಕರೆಂಟ್. ಇವಾಗ ಈ ಆಲ್ಟರ್ನೇಟಿಂಗ್ ಕರೆಂಟ್ ಮಾತ್ರ ನಮ್ಮ ಮೇನ್ಸ್ ಅಲ್ಲಿ ಸಿಗ್ತಿದೆ. ಇದನ್ನ ಡಿಸಿಗೆ ಕನ್ವರ್ಟ್ ಮಾಡಬೇಕು ಅಂತಂದ್ರೆ ಆಬ್ವಿಯಸ್ಲಿ ಒಂದು ಅಡಾಪ್ಟರ್ ಬೇಕೇ ಆಗುತ್ತೆ. ನಮ್ಮ ಲ್ಯಾಪ್ಟಾಪ್ಗೆ ಕೂಡ ಒಂದು ಚಾರ್ಜರ್ ಕೊಟ್ಟಿರ್ತಾರೆ, ಆ ಚಾರ್ಜರು ಎಸಿ ಟು ಡಿಸಿ ಕನ್ವರ್ಷನ್ ಮಾಡುತ್ತೆ. ನಮ್ಮ ಮೊಬೈಲ್ ಫೋನ್ಗೂ ಕೂಡ ಒಂದು ಅಡಾಪ್ಟರ್ ಕೊಟ್ಟಿದ್ದಾರೆ, ಅದು ಕೂಡ ಎಸಿ ಟು ಡಿಸಿ ಕನ್ವರ್ಷನ್ ಮಾಡುತ್ತೆ. ಎಲ್ಲ ಐಟಮ್ಸ್ ಅನ್ನು ಎಸಿ ಟು ಡಿಸಿ ಕನ್ವರ್ಟ್ ಮಾಡಿನೇ ಯೂಸ್ ಮಾಡ್ಕೋತಿರುತ್ತೆ. ಇವಾಗ ಈ ಮೊಬೈಲ್ ಫೋನ್ ಚಾರ್ಜರ್ ಇಲ್ಲ ಮೊಬೈಲ್ ಫೋನ್ ಅಡಾಪ್ಟರ್ ಒಳಗೆ ನಾವು ನೋಡ್ಬೇಕು ಅಂತಂದ್ರೆ ಮೊದಲು ಈ ಕರೆಂಟ್ ಹೋಗಿ ಹಿಟ್ ಆಗೋದು ಒಂದು ಟ್ರಾನ್ಸ್ಫಾರ್ಮರ್ ಆಗಿರುತ್ತೆ. ಆ ಟ್ರಾನ್ಸ್ಫಾರ್ಮರ್ ಏನ್ ಮಾಡುತ್ತೆ ಅಂತಂದ್ರೆ ಅಷ್ಟು 240 ವೋಲ್ಟ್ ಕರೆಂಟ್ ಬರ್ತಿರೋದನ್ನ ಇದು 5 ವೋಲ್ಟ್ ಆಗಿ ಡೌನ್ ಕನ್ವರ್ಷನ್ ಮಾಡಿ ಕೊಡುತ್ತೆ. ಟ್ರಾನ್ಸ್ಫಾರ್ಮರ್ ಅಲ್ಲಿ ದೇರ್ ಆರ್ 2 ಟೈಪ್ಸ್ ಆಫ್ ಟ್ರಾನ್ಸ್ಫಾರ್ಮರ್, ಒಂದು ಅಪ್ ಕನ್ವರ್ಷನ್ ಮಾಡೋದು, ಇನ್ನೊಂದು ಡೌನ್ ಕನ್ವರ್ಷನ್ ಮಾಡೋದು. ಆದ್ರೆ ನಮ್ಮ ಚಾರ್ಜರ್ ಒಳಗೆ ಡೌನ್ ಕನ್ವರ್ಷನ್ ಮಾಡೋದನ್ನ ಯೂಸ್ ಮಾಡ್ತಿದ್ವಿ. 240 ವೋಲ್ಟ್ ಇರೋದನ್ನ ಇವಾಗ 5 ವೋಲ್ಟ್ ಆಗಿ ಕನ್ವರ್ಟ್ ಮಾಡಿರುತ್ತೆ. ಆ 5 ವೋಲ್ಟ್ ಕೂಡ ಇವಾಗ ಎಸಿ ಆಗಿರುತ್ತೆ, ಡಿಸಿ ಆಗಿರೋದಿಲ್ಲ. ಇವಾಗ ಈ ಎಸಿ ಕರೆಂಟ್ ನ ನಾವು ಕನ್ವರ್ಟ್ ಮಾಡಬೇಕು ಅಂತಂದ್ರೆ ಅಲ್ಲಿ ಒಂದು ಡಯೋಡ್ ಸರ್ಕ್ಯೂಟ್ ನ ಯೂಸ್ ಮಾಡಬೇಕಾಗುತ್ತೆ. ಆ ಡಯೋಡ್ ಸರ್ಕ್ಯೂಟ್ ನ ನಾವು ಬ್ರಿಡ್ಜ್ ರೆಕ್ಟಿಫೈರ್ ಅಂತ ಹೇಳ್ತೀವಿ. ಏನಕ್ಕೆ ಪಾಸಿಟಿವ್ ಹೋಗುವಾಗ 2 ಡಯೋಡ್ ಆಕ್ಟಿವ್ ಆಗಿರುತ್ತೆ, ನೆಗೆಟಿವ್ ಹೋಗುವಾಗ ಇನ್ನೊಂದು 2 ಡಯೋಡ್ ಆಕ್ಟಿವ್ ಆಗಿರುತ್ತೆ. ಆದ್ರೂ ಈ 2 ಡಯೋಡ್ ಬೇರೆ
ಬೇರೆ ಕಡೆ ಆಕ್ಟಿವ್ ಆಗಿದ್ರು ಕೂಡ ಕರೆಂಟ್ ಒಂದೇ ಕಡೆ ಫ್ಲೋ ಆಗ್ತಿರುತ್ತೆ ಅಂತ ತಿಳ್ಕೊಳ್ಳಿ. ಒಂದೇ ಕಡೆ ಫ್ಲೋ ಆಗ್ತಿರೋದ್ರಿಂದ ಅಲ್ಲಿ ಒಂದು ಕೆಪಾಸಿಟರ್ ಇಲ್ಲ LED ನಾವು ಕಂಡಕ್ಟ್ ಮಾಡಿದ್ರೆ ಇಲ್ಲ LED ನಾವು ಅಲ್ಲಿಗೆ ಹಾಕಿದ್ರೆ ಅದು ಗ್ಲೋ ಆಗುತ್ತೆ. ಏನಕ್ಕಂದ್ರೆ 5 ವೋಲ್ಟ್ ಮಾತ್ರ ಬರ್ತಿದೆ, ಕರೆಂಟ್ ಕೂಡ ಅದರಿಂದ ಆಚೆ ಕಡೆ ಎಷ್ಟು 0.1 ಆಂಪ್ಸ್ ಇಲ್ಲ 1 ಆಂಪ್ಸ್ 2 ಆಂಪ್ಸ್ ಆ ತರ ಚಾರ್ಜ್ ಗೆ ಡಿಫೈನ್ ಮಾಡಿರ್ತಾರೆ, ಅಷ್ಟು ಮಾತ್ರ ಕರೆಂಟ್ ಬರ್ತಿರುತ್ತೆ ಒಂದು LED ನ ಗ್ಲೋ ಮಾಡೋದಕ್ಕೆ, ಅಷ್ಟು ಸಾಕು. ಸೊ ಇದೇ ತರಾನೇ ಈ ಟೆಕ್ನಾಲಜಿ ಯೂಸ್ ಮಾಡಿನೇ ಇವಾಗ ನಮ್ಮ ಮೊಬೈಲ್ ಫೋನ್ಗೆ ಚಾರ್ಜರ್ ನ ಚುಚ್ತೀವಿ. ಸೊ ಚಾರ್ಜರ್ ಚುಚ್ಚಿದ ತಕ್ಷಣ 5 ವೋಲ್ಟ್ ಮಾತ್ರ ಮೊಬೈಲ್ ಫೋನ್ ಅಕ್ಸೆಪ್ಟ್ ಮಾಡುತ್ತೆ, ಅಕ್ಸೆಪ್ಟ್ ಮಾಡ್ಕೊಂಡು ಈಸಿಯಾಗಿ ಚಾರ್ಜ್ ಮಾಡ್ಕೊಳಕ್ಕಾಗುತ್ತೆ ಅಂತ ತಿಳ್ಕೊಳ್ಳಿ. ಆದ್ರೆ ಈ ಹೈ ವೋಲ್ಟ್ ಚಾರ್ಜಸ್ ಎಲ್ಲ ಹೆಂಗಪ್ಪ ವರ್ಕ್ ಆಗುತ್ತೆ, ಇಲ್ಲ ಅಂದ್ರೆ ದೊಡ್ಡ ದೊಡ್ಡ ಚಾರ್ಜಸ್ ಫಾಸ್ಟ್ ಚಾರ್ಜಸ್ ಎಲ್ಲ ಹೆಂಗ್ ವರ್ಕ್ ಆಗುತ್ತೆ ಅಂತ ಕೇಳಿದ್ರೆ ಅದನ್ನ ಸೆಪರೇಟ್ ಆಗಿ ಇನ್ನೊಂದು ವಿಡಿಯೋದ್ರಲ್ಲಿ ನೋಡೋಣ. ಏನಕ್ಕೆ ಅಂತಂದ್ರೆ ಅದರೊಳಗೆ ಡಿಸ್ಕ್ರೈಬ್ ಮಾಡಬೇಕಾಗಿರೋದು ತುಂಬಾನೇ ಇದೆ. ಅದರಿಂದಾನೆ ಇವಾಗ ಈ ವಿಡಿಯೋ ನಿಮ್ಗೆ ಯೂಸ್ಫುಲ್ ಆಗಿರುತ್ತೆ ಅಂತ ನಾನು ನಂಬ್ತೀನಿ. ಆ ಚಾರ್ಜರ್ ಆ ಅಡಾಪ್ಟರ್ ಒಳಗೆ ಏನಿದೆ ಅಂತ ನೀವು ತಿಳ್ಕೊಂಡಿದ್ದೀರಾ ಅಂತ ನಾನು ನಂಬ್ತೀನಿ. ನಿಮ್ಗೆ ಯಾರಾದ್ರೂ ಕ್ವೆಶನ್ ಕೇಳಿದ್ರೆ ಅದ್ರೊಳಗೆ ಏನಿದೆ ಹೇಳು ಮಗನೇ ನನ್ನ ಹತ್ರ ಅಂತ ಕೇಳಿದ್ರೆ ನೀವು ಈಸಿಯಾಗಿ ಹೇಳ್ಬೋದು ಈ ವಿಡಿಯೋ ನೋಡಿದ ಮೇಲೆ. ಪ್ರಾಬಬ್ಲಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ನಾನು ನಂಬ್ತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಹಾಕಿ, ನಿಮ್ಮ ಫ್ರೆಂಡ್ಸ್ಗೆ ಎಲ್ಲರಿಗೂ ಶೇರ್ ಮಾಡಿ, ಮರಿದೆ ಸಬ್ಸ್ಕ್ರೈಬ್ ಮಾಡಿ. ನಾಳೆ ಇನ್ನೊಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಇರಲ್ಲ ನೋಡೋಣ. ಅಂಟಿಲ್ ದೆನ್ ಸಿ ಯು, ಟೇಕ್ ಕೇರ್, ಬೈ ಬಾಯ್.